ನಿಮ್ ಫ್ಯೂಸ್ ಪದೇ ಪದೇ ಸುಟ್ಟೋಗ್ತಾ ಇದೆಯಾ? ಹೊಸ ಫ್ಯೂಸ್ ಹಾಕಿದ್ರು ಸಹಿತ ಮತ್ತೆ ಹೋಗ್ತಾ ಇದೆಯಾ? ಹಂಗಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ನೋಡೋಣ ಬನ್ನಿ. ಫ್ಯೂಸ್ ಯಾಕೆ ಬರ್ನ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಫ್ಯೂಸ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು. ಫ್ಯೂಸ್ ಒಂದು ಪ್ರೊಟೆಕ್ಷನ್ ಡಿವೈಸ್. ಸರ್ಕ್ಯೂಟ್ ಅಲ್ಲಿ ಯಾವಾಗಾದ್ರೂ ಎಕ್ಸೆಸಿವ್ ಕರೆಂಟ್ ಫ್ಲೋ ಆದ್ರೆ ನಿಮ್ ಎಲೆಕ್ಟ್ರಿಕಲ್ ಡಿವೈಸಸ್ ಸ್ಟಾರ್ಟರ್ ಮತ್ತೆ ಮೋಟರ್ ನ ಪ್ರೊಟೆಕ್ಟ್ ಮಾಡಕ್ಕೆ ಫ್ಯೂಸ್ ಸುಟ್ಟೋಗುತ್ತೆ. ಹಾಗಿದ್ರೆ ಫ್ಯೂಸ್ ಬರ್ನ್ ಆಗೋದು ಪ್ರಾಬ್ಲಮ್ ಅಲ್ಲ, ಬರ್ನ್ ಆಗಿರೋದ್ರಿಂದ ಇರೋ ಕಾರಣ ಪ್ರಾಬ್ಲಮ್. ಸಾಮಾನ್ಯವಾಗಿ ಫ್ಯೂಸ್ ಬರ್ನ್ ಆಗಕ್ಕೆ 3 ಮೇಜರ್ ರೀಸನ್ಸ್ ಇದೆ. ಮೊದಲನೇದು ಮೋಟರ್ ಗ್ರೌಂಡ್ ಆಗಿರೋದು. ಮೋಟರ್ ಗ್ರೌಂಡ್ ಆಗಿದ್ರೆ ಡೈರೆಕ್ಟ್ಲಿ ಕರೆಂಟ್ ಅನ್ನೋದು ಲೀಕ್ ಆಗುತ್ತೆ. ಇದರಿಂದ ಎಕ್ಸೆಸಿವ್ ಕರೆಂಟ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗ್ಬಿಟ್ಟು ನಿಮ್ ಫ್ಯೂಸ್ ಸುಟ್ಟೋಗುತ್ತೆ. ಎರಡನೇ ರೀಸನ್ ಮೋಟರ್ ಜಾಮ್ ಆಗಿರೋದ್ರಿಂದ. ಮೋಟರ್ ಶಾಫ್ಟ್ ಅಥವಾ ಪಂಪ್ ಏನಾದ್ರೂ ಜಾಮ್ ಆಗಿದ್ರೆ ಅದು ಸ್ಮೂತ್ ಆಗಿ ರೊಟೇಟ್ ಮಾಡಲ್ಲ, ತುಂಬಾ ಕಷ್ಟ ಪಡುತ್ತೆ. ಅವಾಗ ತುಂಬಾ ಜಾಸ್ತಿ ಪವರ್ ನ ಹೇಳ್ಕೊಳ್ಳುತ್ತೆ. ಆಟೋಮೆಟಿಕ್ಲಿ ಅವಾಗ ಫ್ಯೂಸ್ ಸುಟ್ಟೋಗುತ್ತೆ. ಸ್ಟಾರ್ಟರ್ ಒಳಗಿರುವ ಕಾಂಟ್ಯಾಕ್ಟರ್ ಪಾಯಿಂಟ್ಸ್ ಏನಾದ್ರೂ ಸರಿಯಾಗಿ ಕೆಲಸ ಮಾಡದಿದ್ದರೆ ಅವಾಗ ಅದು ಅಬ್ನಾರ್ಮಲಿ ಹೈ ಕರೆಂಟ್ ನ ಡ್ರಾ ಮಾಡುತ್ತೆ. ಅವಾಗ್ಲೂ ನಿಮ್ ಫ್ಯೂಸ್ ಸುಟ್ಟೋಗುತ್ತೆ. ಫ್ಯೂಸ್ ತಗೋಬೇಕಾದ್ರೆ ಕೆಲವು ಕಾಮನ್ ಟಿಪ್ಸ್ ಏನಂದ್ರೆ ನಿಮ್ ಸ್ಟಾರ್ಟರ್ ಗೆ ಮತ್ತೆ ಮೋಟರ್ ಗೆ ತಕ್ಕಂತೆ ಇರೋ ಗೇಜ್ ಇರೋ ಫ್ಯೂಸ್ ನ ತಗೋಬೇಕಾಗುತ್ತೆ. ಇನ್ನೊಂದೇನಂದ್ರೆ ಫ್ಯೂಸ್ ತಗೋಬೇಕಾದ್ರೆ ಕಾಪರ್ ಫ್ಯೂಸ್ ನೇ ತಗೊಳ್ಳಿ. MS ಫ್ಯೂಸ್ ತಗೊಂಡ್ರೆ ನಿಮ್ಗೆ ಅದು ಬಾಳ್ಕೆ ಬರಲ್ಲ, ಅನ್ನೆಸರ್ಲಿ ನಿಮ್ಗೆ ನ್ಯೂಸೆನ್ಸ್ ಟ್ರಿಪ್ ಆಗುತ್ತೆ. ಸೊ ಕನ್ಕ್ಲೂಷನ್ ಏನಂದ್ರೆ ನಿಮ್ ಫ್ಯೂಸ್ ಸುಟ್ಟೋಗ್ತಾ ಇದ್ರೆ ಹೊಸ ಫ್ಯೂಸ್ ಹಾಕೋದು ಸೊಲ್ಯೂಷನ್ ಅಲ್ಲ. ಮೋಟರ್ ಜಾಮ್ ಆಗ್ತಾ ಇದೆಯಾ ಅಥವಾ ಕಾಂಟ್ಯಾಕ್ಟರ್ ಜಾಮ್ ಆಗ್ತಾ ಇದೆಯಾ ಅಥವಾ ಗ್ರೌಂಡಿಂಗ್ ಆಗ್ತಾ ಇದೆಯಾ ಅದನ್ನ ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಚೆಕ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಫ್ಯೂಸ್ ಸುಟ್ಟೋದ್ರೆ ಫ್ಯೂಸ್ ನ ಬ್ಲೇಮ್ ಮಾಡಬೇಡಿ, ಅದು ತನ್ನ ಕೆಲಸ ಮಾಡ್ತಾ ಇದೆ. ಈ ತರ ಸ್ಟಾರ್ಟರ್ಸ್ ಮತ್ತೆ ಮೋಟರ್ಸ್ ಬಗ್ಗೆ ಹೆಚ್ಚು ಮಾಹಿತಿಗೋಸ್ಕರ ನಮ್ಮ ಪೇಜ್ ನ ಫಾಲೋ ಮಾಡಿ. ನಮಸ್ತೆ.